ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಸ್ವಾಗತ. ನಾನಿವತ್ತು ಯಾವ ಜಾಗದಲ್ಲಿದ್ದೀನಿ ಗೊತ್ತಾ? ಕೃಷ್ಣನ ಜನ್ಮಭೂಮಿ ಮಥುರಾದಲ್ಲಿದ್ದೀನಿ. ಮಥುರಾದಲ್ಲಿ ನೋಡ್ತಾ ಇರಬೇಕು, ಧಾರಾಕಾರವಾಗಿ ಮಳೆ ಬರ್ತಾ ಇದೆ. ಬೆಳಗ್ಗೆ 6 ಗಂಟೆಗೆ ಶುರುವಾಗಿದ್ದು ಮಳೆ, ಇವಾಗ 10 ಗಂಟೆ ಆಗಿದೆ, ಮಳೆ ನಿಲ್ತಾನೇ ಇಲ್ಲ. ಸೊ ಸೈಕಲ್ ಇಲ್ಲಿ ಪಾರ್ಕಿಂಗ್ ಮಾಡಿ ಯಾವುದೋ ಒಂದು ಅರ್ಧಂಬರ್ಧ ಕಟ್ಟಿರೋ ಬಿಲ್ಡಿಂಗಲ್ಲಿ ಬಂದು ಇಲ್ಲೇ ಉಳ್ಕೊಂಡಿದ್ದೀನಿ. ದರ್ಶನ ಮಾಡೋದಕ್ಕೆ ಹೋಗಬೇಕು. ದರ್ಶನ ತುಂಬ ಜನ ಇರ್ತಾರಂತೆ. ಮಳೆ ಯಾವಾಗ ಬಿಡುತ್ತೋ ಗೊತ್ತಿಲ್ಲ. ಮಳೆ ಬಿಟ್ಟಾಗ ದರ್ಶನಕ್ಕೆ ಹೋಗೋಣ. ನೋಡುವರು ಎಂಥ ಸಂಧಿ ಒಳಗಡೆ ಹೋಗಬೇಕು. ಮಳೆ ಬಂದು ಬಿಟ್ಟಿದೆ. ಸೊ ವಾತಾವರಣ ತುಂಬ ತಂಪಾಗಿದೆ. ದ್ವಾರಕಾಧೀಶನ ದರ್ಶನ ಮಾಡೋದಕ್ಕೆ ಎಂತೆಂಥ ರಸ್ತೆನಲ್ಲಿ ಹೋಗ್ಬೇಕು ನೋಡಿ. ಎಲ್ಲ ಚಿಕ್ಕ ಪುಟ್ಟ ರಸ್ತೆಗಳಿದ್ದಾವೆ. ಮಳೆ ಬೇರೆ ಬಂದುಬಿಟ್ಟಿದೆ, ಸಿಕ್ಕಾಪಟ್ಟೆ ರಶ್ ಇದೆ. ಫೈನಲ್ ಆಗಿ ದ್ವಾರಕಾಧೀಶನ ದರ್ಶನ ಆಗೋ ಸಮಯ ಬಂತು. ಸೊ ಇಲ್ಲಿ ಹೂವು ಮಾರ್ತಾ ಇದ್ದಾರೆ. ಒಂದು ಹೂವು ಎತ್ಕೊಂಡು, ಭಯ್ಯ ಕಿತ್ನಾ ಪೈಸಾ? 20 ರೂಪಾಯಿ ಅಂತೆ. ತಗೊಂಡು ಒಳಗಡೆ ಹೊಡ್ತಾ ಇದ್ದೀನಿ. ಕ್ಯಾಮ್ರಾ ಹಲ ಅಂದರ್ ಒಳಗಡೆ ಹಲೋ ಇದೆಯಂತೆ. ಸೊ ಒಳಗಡೆ ಹೋಗೋಣ ಬನ್ನಿ. ಜೀವನದಲ್ಲಿ ಫಸ್ಟ್ ಟೈಮ್ ಮಥುರಾಗೆ ಬಂದು ದ್ವಾರಕಾಧೀಶನ ದರ್ಶನ ಮಾಡೋದಕ್ಕೆ ಬರ್ತಾಯಿದ್ದೀನಿ. ವಾವ್, ದೇವಸ್ಥಾನ ನೋಡಿ ಎಷ್ಟು ಸುಂದರವಾಗಿದೆ. ಕ್ಲೋಸ್ ಮಾಡಿದ್ದಾರೆ, 10 ಗಂಟೆಗಂತೆ ಓಪನ್ನು. ಸೊ ತುಂಬ ಚೆನ್ನಾಗಿದೆ. ಎಲ್ಲರೂ ಕೂತಿದ್ದಾರೆ. ನಾನು ಒಳಗಡೆ ಹೋಗಿ ಕೂತ್ಕೊಳ್ಳೋಣ. ಆ ಪರ್ದೆನ 10 ಗಂಟೆಗೆ ಓಪನ್ ಮಾಡ್ತಾರಂತೆ. ಆಲ್ರೆಡಿ 9:40 ಆಗಿದೆ. ಸೊ ದರ್ಶನ ಮಾಡೋದಕ್ಕೆ ಜನ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ ಕೂತ್ಕೊಂಡು. ದರ್ಶನ ಎಲ್ಲ ಆಯ್ತು ಗುರುವೆ. ನೀವೇ ನೋಡಿದ್ರಲ್ಲ ಒಳಗಡೆಗೆ ಎಷ್ಟು ರಶ್ ಇತ್ತು ಅಂತ. ಎಲ್ಲ ನೂಕಾಡ್ತಾ ಇದ್ದಾರೆ. ಸೊ ಅದು ಕ್ಲೀನಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ಇವಾಗ ದರ್ಶನ ಎಲ್ಲ ಆಯಿತು. ಈ ಮಥುರಾ ಬಿಟ್ಟು ಹೊರಗಡೆ ಹೋಗೋದೇ ಇರೋದು ಇವಾಗ ಕಷ್ಟ. ಅಂದರೆ ಈ ಸಿಟಿ ತುಂಬ ಇಕ್ಕಟ್ಟಲ್ಲಿದೆ, ಜನಸಂದಣಿ ಜಾಸ್ತಿ ಇದೆ ಇದು. ಸೊ ಇವಾಗ ಬೃಂದಾವನ ಕಡೆ ಹೊರಡೋಣ ಅಂತ ಪ್ಲ್ಯಾನಿಂಗ್ ಇದೆ. ಸರಿ ಬನ್ನಿ ಹೊರಡೋಣ. ಇವಾಗ ಈ ಮಥುರಾ ಸಿಟಿ ನೋಡಿಕೊಂಡು ದ್ವಾರಕಾಧೀಶನ ದರ್ಶನ ಮಾಡಿಕೊಂಡು ಬೃಂದಾವನ ಕಡೆ ಹೊರಡ್ತಾ ಇದ್ದೀನಿ. ಅಲ್ಲಿ ಪ್ರೇಮ ಮಂದಿರ ಅದೆಲ್ಲ ಇದೆ ಅಂತೆ. ನಾಷ್ಟ ಮಾಡೋಣ ಅಂತ ಬಂದೆ. ಕಚೋರಿ ಕೊಟ್ಟಿದ್ದಾರೆ, ಇದು 10 ರೂಪಾಯಿ ಅಂತೆ. ಈ ಮಥುರಾದಲ್ಲಿ ಎಲ್ಲೂ ಕೂಡ ನಾಷ್ಟ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ ಗುರು. ಯಾಕಂದರೆ ಅಷ್ಟು ಎಲ್ಲ ರಸ್ತೆ ಆಗಲಿ ಅಂಗಡಿಗಳಾಗಲಿ ತುಂಬ ಗಲೀಜಿರುತ್ತೆ. ನೊಣ ಮಾತ್ರ ಸಿಕ್ಕಾಬಟ್ಟೆ ಇದೆ ಈ ಮಥುರಾದಲ್ಲಿ. ಇವಾಗ ಹೋಗ್ತಾ ಇರೋದು ಮಥುರಾ ನೋಡಿಕೊಂಡು ಬೃಂದಾವನ ಹೋಗ್ತಾ ಇದ್ದೀನಿ. ಬೃಂದಾವನ ಮತ್ತು ಪ್ರೇಮ್ ಮಂದಿರ ಎರಡೂ ಕೂಡ ಒಂದೇ ಜಾಗದಲ್ಲಿದೆಯಂತೆ. ಮಥುರಾದಿಂದ 10 ಕಿಲೋಮೀಟರ್ ಇದೆ ಬೃಂದಾವನ. ಆ ಕಡೆ ಹೊರಡ್ತಾ ಇದ್ದೀನಿ. ಇವಾಗ ಬೃಂದಾವನದಲ್ಲಿರೋ ಪ್ರೇಮ್ ಮಂದಿರ ಹತ್ರ ಹೊರಡ್ತಾ ಇದ್ದೀನಿ. ಪ್ರೇಮ್ ಮಂದಿರ ಇನ್ನೂ ಇಲ್ಲಿಂದ 2 ಕಿಲೋಮೀಟರ್ ಇದೆಯಂತೆ. ಈ ಕಡೆ ಜನನೇ ಒಂಥರ ಡಿಫ್ರೆಂಟಾಗಿ ಬದುಕ್ತಾರೆ ಗುರು. ಅಂತೂ ಇಂತೂ ಪ್ರೇಮ್ ಮಂದಿರ ನೋಡೋ ಭಾಗ್ಯ ಇವತ್ತು ಸಿಕ್ತು. ಸೊ ಪ್ರೇಮ ಮಂದಿರ ಹಿಂದೆ ಕಾಣ್ತಾ ಇದೆ ನೋಡಿ, ಎಷ್ಟು ದೊಡ್ಡದಿದೆ. ಇಲ್ಲಿಂದ ಬಿಟ್ಟೋಗೋದಕ್ಕೆ ಮನಸ್ಸಾಗ್ತಾ ಇಲ್ಲ, ಅಷ್ಟು ಸುಂದರವಾಗಿದೆ ಗುರು ಇದು. ನೋಡ್ತಾ ಇದ್ರೆ ಇಲ್ಲೇ ಬಿಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಎಲ್ಲ ಫುಲ್ಲು ಟೈಲ್ಸಲ್ಲೇ ಕಟ್ಬಿಟ್ಟಿದ್ದಾರೆ ನೋಡಿ, ಎಷ್ಟು ದೊಡ್ಡದಿದು.
ಜಾಗದಲ್ಲಿ ಕೃಷ್ಣ ಮತ್ತು ಬಲರಾಮ ಗೋಮಾತೆಗಳನ್ನ ಕಾಯ್ತಾ ಇರೋದು ನೋಡಿ. ಈ ಜಾಗ ಎಲ್ಲ ಗೋಮಾತೆ ಇದೆ. ಪ್ರೇಮ್ ಮಂದಿರ್ ನೋಡ್ಕೊಂಡು ಇವಾಗ ನಾನು ಆಗ್ರಾ ಕಡೆ ಹೊರಡ್ತಾ ಇದ್ದೀನಿ. ಆಗ್ರಾ ಗೊತ್ತಲ್ಲ, ತಾಜ್ ಮಹಲ್ ತೋರಿಸ್ಬೇಕಂತ ಹೊರಡ್ತಾ ಇದ್ದೀನಿ. ಸೊ ಇವತ್ತು ಹೊರಡ್ಬೋದಿತ್ತು, ಬಟ್ ಇವತ್ತು ಬೇಡ ಅಂತ ಹೇಳಿ ಇವತ್ತು ಇಲ್ಲೇ ಹೋಟೆಲ್ ಹತ್ರ ಇಲ್ಲೇ ಸ್ಟೇ ಮಾಡ್ತಾ ಇದ್ದೀನಿ. ಇಲ್ಲಿಂದ 30 ಕಿಲೋಮೀಟರ್ ಅಷ್ಟೇ ಇರೋದು ತಾಜ್ ಮಹಲ್. ಸೊ ಬೆಳಗ್ಗೆ ಹೊರಡೋಣ ಅಂತ ಹೇಳಿ ಇಲ್ಲೇ ಸ್ಟೇ ಮಾಡ್ತಾ ಇದ್ದೀನಿ. ಈ ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶ್ ಬಾರ್ಡ್ರಲ್ಲಿ ಈ ಗೋವರ್ಧನ, ಮಥುರಾ, ಆಗ್ರಾ, ತಾಜ್ ಮಹಲ್ ಈ 4 ಪ್ಲೇಸು ಈ ಬಾರ್ಡ್ರಲ್ಲಿ ಇರೋದ್ರಿಂದ ಈ 4 ಪ್ಲೇಸ್ನ ಇವಾಗ ತೋರಿಸ್ತಾ ಇದ್ದೀನಿ. ಮತ್ತು ನಮ್ಮ ತಾಜ್ ಮಹಲ್ ಮುಗಿಸ್ಕೊಂಡು ನಾನು ಮಧ್ಯಪ್ರದೇಶ ಹೋಗಬೇಕು. ಸೊ ಮಧ್ಯಪ್ರದೇಶನ 1 ತಿಂಗಳು ನೋಡಿಕೊಂಡು ಮತ್ತೆ ನಾನು ಉತ್ತರ ಪ್ರದೇಶ ಬರಬೇಕು. ಸೊ ಇವತ್ತು ಇದೇ ಜಾಗದಲ್ಲಿ ಮಲಗ್ತಾ ಇದ್ದೀನಿ ನಾನು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮಗೆ ಎಷ್ಟು ಅಮೌಂಟ್ ಹಾಕಬೇಕು ಅನಿಸುತ್ತೋ ಅಷ್ಟು ಅಮೌಂಟ್ ಹಾಕಿ ನನ್ನ ಜರ್ನಿನ ಇನ್ನಷ್ಟು ಸಪೋರ್ಟ್ ಮಾಡ್ತಾಯಿರಿ.